ಕಾಲ್ಗಳು ಕೂಡ ಬರ್ತಾವೆ. ಅದಕ್ಕೆ ಮುಂಚೆ ಒಂದು ಸ್ಟೋರಿಯನ್ನು ನೋಡ್ಕೊಂಡು ಬರೋಣ. ಪ್ರಯತ್ನ ಕೈ ಕೊಟ್ಟರು ಕೂಡ ಪ್ರಾರ್ಥನೆ ಕೈ ಹಿಡಿಯುತ್ತೆ ಅಂತಾನೆ ಕಳೆದ 3 ವರ್ಷಗಳಿಂದ ತಾಳ್ಮೆ ವಹಿಸಿರುವಂಥ ಡಿ.ಕೆ. ಶಿವಕುಮಾರ್ಗೆ ಬಂಪರ್ ರಿವಾರ್ಡ್ ಕೂಡ ಸಿಕ್ಕಿದೆ. ತಮ್ಮ ಇಚ್ಛೆಯಂತೆಯೇ ಸಿಎಂ ಸ್ಥಾನ ಒಲಿಯುತ್ತಿದ್ದು ಹೊಸ ಸರ್ಕಾರ ರಚನೆಗೆ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮುಂದೆ ಹಲವು ಸವಾಲುಗಳಿವೆ. ಹಾಗಾದ್ರೆ ಯಾವ್ಯಾವ ಸವಾಲು ನೀವೇ ನೋಡಿ. ಡಿಕೆಶಿ ಪ್ರಯತ್ನ ಪ್ರಾರ್ಥನೆಗೆ ಕೈ ಹಿಡಿದ ಭಗವಂತ. ಕನಕಪುರ ಬಂಡೆ ಮುಂದಿದೆ ಸವಾಲುಗಳ ಬೆಟ್ಟ. ಕೊಟ್ಟ ಮಾತನ್ನ ಪದೇ ಪದೇ ನೆನಪಿಸಿ ಕಾಂಗ್ರೆಸ್ ಹೈಕಮಾಂಡ್ ಮನಗೆಲ್ಲುವಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ವರಿಷ್ಠರ ಆಶೀರ್ವಾದ ಪಡೆದು ಸಿಎಂ ಪಟ್ಟ ಅಲಂಕರಿಸಲು ಸಜ್ಜಾಗಿದ್ದಾರೆ. ಬಹುತೇಕ ಸೋಮವಾರವೇ ಡಿಕೆಶಿ ಪದಗ್ರಹಣ ಕಾರ್ಯಕ್ರಮ ನಡೆಯೋದು ಪಕ್ಕಾ ಎನ್ನಲಾಗಿದೆ. ಆದರೆ ಸಿಎಂ ಗದ್ದುಗೆ ಏರಿದ ಕನಕಪುರ ಬಂಡೆ ಮುಂದಿನ ಹಾದಿ ಅಷ್ಟು ಸುಲಭ ಇಲ್ಲವೇ ಇಲ್ಲ. ನಾಳೆ ಸಿಎಲ್ಪಿ ಸಭೆ ನಡೆಯಲಿದ್ದು ಬಹುತೇಕ ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಬಳಿಕ ಮುಖ್ಯಮಂತ್ರಿಯಾಗಿ ಕನಕಪುರ ಬಂಡೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮರುಕ್ಷಣದಿಂದ ಅಸಲಿ ಆಟ ಶುರುವಾಗಲಿದೆ. ಅಹಿಂದ ನಾಯಕ ಸಿದ್ದರಾಮಯ್ಯಗೆ ಯಾವ ಸ್ಥಾನ? ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾ ಕೂಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಹೈಕಮಾಂಡ್ ನೀಡಿದ ರಾಜ್ಯಸಭೆ ಆಫರ್ನು ಕೂಡ ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರೋದಾಗಿ ಘೋಷಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯರಂತ ಪ್ರಭಾವಿ ಹಿರಿಯ ನಾಯಕರಿಗೆ ಈಗ ಯಾವ ಸ್ಥಾನಮಾನ ನೀಡೋದು? ಸಿಎಂಗಿಂತಲೂ ದೊಡ್ಡದಾದ ಹುದ್ದೆ ಯಾವುದಿದೆ? ಡಿಸಿಎಂ ಹಾಗೂ ಸಚಿವ ಸ್ಥಾನವನ್ನ ನೀಡೋಕಂತೂ ಬರೋದಿಲ್ಲ. ಇದೇ ಈಗ ಡಿಕೆಶಿಗೆ ಸವಾಲಾಗ್ಬಿಟ್ಟಿದೆ. ಹೀಗಾಗಿ ಸಮನ್ವಯ ಸಮಿತಿ ರಚಿಸಿ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬಹುದು. ಬಂಡೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯೇ ಟೆನ್ಷನ್. ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೆ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನು 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನ ಹಿಡಿದು ಇಟ್ಕೋಬೇಕಲ್ಲ, ಬಹಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನ. ಇಲ್ಲ, ಅದು ಹೈಕಮಾಂಡು ಹೊಸ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಸಿಎಂ ಪಟ್ಟ ಅಲಂಕರಿಸಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಾನೇ ಇಟ್ಕೊಳ್ಬೇಕಾ ಅಥವಾ ಬೇರೆಯವರಿಗೆ ನೀಡಬೇಕಾ ಅನ್ನೋದೇ ಡಿಕೆಶಿಗೆ ದೊಡ್ಡ ಸವಾಲಾಗಿದೆ. ಕಾರಣ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಸ್ಥಾನದ ಜೊತೆಗೆ ಒಂದು ಸಚಿವ ಸ್ಥಾನವನ್ನ ಸಾಹುಕಾರ್ ಕೇಳ್ತಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ರೀತಿ ನಾನು ಕೂಡ ಪಕ್ಷದ ಅಧ್ಯಕ್ಷರಾಗಿ ಸಚಿವ ಸ್ಥಾನದಲ್ಲಿ ಮುಂದುವರಿತೇನೆ ಅಂತ ಜಾರಕಿಹೊಳಿ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಹೀಗಾಗಿ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿ ಒಂದು ಸಚಿವ ಸ್ಥಾನ ನೀಡಿದ್ರೆ ಕಾಂಗ್ರೆಸ್ನಲ್ಲಿ 2 ಪವರ್ ಸೆಂಟರ್ ಸೃಷ್ಟಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಯಾವ ಸ್ಥಾನ? ಡಿ.ಕೆ. ಶಿವಕುಮಾರ್ ಮುಂದಿನ ಮತ್ತೊಂದು ಸವಾಲೆ ಕಾಂಗ್ರೆಸ್ ಹಿರಿಯ ನಾಯಕರು, ದೈತ್ಯ ನಾಯಕರು. ಕೆಲವರು ವಯಸ್ಸು ಅನುಭವದಲ್ಲಿ ಡಿಕೆಶಿಗಿಂತಲೂ ದೊಡ್ಡವರು. ಅಷ್ಟೇ ಅಲ್ಲ, 4-5 ಬಾರಿ ಸಚಿವರಾದವರು. ಕೆ.ಜೆ. ಜಾರ್ಜ್, ಡಾಕ್ಟರ್ ಜಿ. ಪರಮೇಶ್ವರ್, ಎಚ್.ಸಿ. ಮಾದೇವಪ್ಪ, ಎಚ್.ಕೆ. ಪಾಟೀಲ್ಗೆ ಯಾವ ಸ್ಥಾನ ನೀಡೋದು ಅನ್ನೋದು ಈಗ ಮುಂದಿನ ಬಹುದೊಡ್ಡ ಸವಾಲು. ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲುವ ಅನಿವಾರ್ಯ. ಡಿ.ಕೆ. ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಸಾಲು ಚುನಾವಣೆಗಳು ಎದುರಾಗಲಿವೆ. ಆಗಸ್ಟ್ 31ರೊಳಗೆ ಜಿಬಿಎ ಚುನಾವಣೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಬಳಿಕ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಾಗಲಿದ್ದು, ಈ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕಾದ ಸವಾಲು ಎದುರಾಗಿದೆ. ಇನ್ನು 2023ರಲ್ಲಿ ಮಾತು ಕೊಟ್ಟಂತೆ ಪಂಚ ಗ್ಯಾರಂಟಿಗಳನ್ನ ಮುಂದುವರಿಸಬೇಕಿದೆ. ಸರ್ಕಾರಕ್ಕೆ ಹೊರೆಯಾಗಿ ಗ್ಯಾರಂಟಿಗಳು ಪರಿಣಾಮ ಬೀರ್ತಾ ಇರೋದ್ರಿಂದ ಕೊಂಚ ಮಟ್ಟಿಗೆ ಗ್ಯಾರಂಟಿಗಳನ್ನ ಪರಿಷ್ಕರಿಸಬಹುದು. ಗ್ಯಾರಂಟಿಗಳ ಜೊತೆಗೆ ಹೊಸ ಯೋಜನೆಗಳಿಗೂ ಮತ್ತು ಮುಂದಿನ ಚುನಾವಣೆ ದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೂ ಹಣ ಹೊಂದಿಸಬೇಕಾದ ಸವಾಲು ಡಿ.ಕೆ. ಶಿವಕುಮಾರ್ಗೆ ಎದುರಾಗಲಿದೆ. ಇದಿಷ್ಟೇ ಅಲ್ಲ, ಡಿಕೆಶಿ ಅಧಿಕಾರ ತೆಗೆದುಕೊಂಡ ತಕ್ಷಣ ಎದುರಾಗುವ ಸವಾಲಂದ್ರೆ ಬರ.
ಈ ಬಾರಿ ಮಳೆ ಕಡಿಮೆಯಾಗುತ್ತದೆ ಎನ್ನುವಂತ ವರದಿಗಳಿವೆ. ಇದರಿಂದಾಗಿ ಒಂದೊಂದೇ ಸಮಸ್ಯೆ ಉದ್ಭವಿಸುವ ಲಕ್ಷಣಗಳು ಕಾಣಿಸುತ್ತಿವೆ. ಜಾನುವಾರುಗಳ ರಕ್ಷಣೆ, ಜನರು ಕೆಲಸಕ್ಕಾಗಿ ಗೂಳೆ ಹೋಗದಂತೆ ತಡೆಯುವುದು, ಕುಡಿಯುವ ನೀರಿನ ಸಮಸ್ಯೆ, ಜೊತೆಗೆ ಆಡಳಿತಾತ್ಮಕ ಸಮಸ್ಯೆಗಳು ಮೊದಲಿಗೆ ಎದುರಾಗಲಿವೆ. ಬೆಲೆ ಏರಿಕೆ ನಡುವೆ ಆಡಳಿತ ನಡೆಸುವ ಸವಾಲು ಡಿಕೆ ಶಿವಕುಮಾರ್ಗೆ ಎದುರಾಗಲಿದೆ. ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಅದು ಯಾರಿಗೂ ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿಯೂ ಅಲ್ಲ. ಎರಡನ್ನ ಬ್ಯಾಲೆನ್ಸ್ ಮಾಡಿ ನಡೆಸಬೇಕಾದ ಜನಸೇವೆ. ಇದನ್ನೆಲ್ಲ ಡಿಕೆ ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ ಅಂತ ಕಾದು ನೋಡ್ಬೇಕಷ್ಟೇ. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯಿತು. ಇನ್ಮೇಲೆ ಖಾಲಿ ಸಿದ್ದರಾಮಯ್ಯ ಮಾತ್ರ. ನೆಕ್ಸ್ಟ್ ಯಾವ ಪೋಸ್ಟ್ ಸಿಗುತ್ತೋ ಗೊತ್ತಿಲ್ಲ. ಆದರೆ ಮುಂದೆ ಸಿದ್ದರಾಮಯ್ಯನವರ ಮಗ ಆದಂಥ ಯತೀಂದ್ರ ಸಿದ್ದರಾಮಯ್ಯನವರ ಭವಿಷ್ಯ ಏನು ಎನ್ನುವಂಥ ಪ್ರಶ್ನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಉದ್ಭವ ಆಗ್ತಾ ಇರುವಂಥದ್ದು. ಈ ಸಂಬಂಧ ದೆಹಲಿ ಅಂಗಳದಲ್ಲಿ ರಾಜಕೀಯ ಗುದ್ದಾಟ ಕೂಡ ಬಹಳ ಜೋರಾಗಿದೆ. ಅದರಲ್ಲೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆನೂ ಕೂಡ ಬಹಳ ಸಲೀಸಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅಷ್ಟು ಮಾತ್ರ ಅಲ್ಲ, ರಾಜಕೀಯ ಕಸರತ್ತು ಕೂಡ ನಡೀತಾ ಇದೆ. ಅವಾಗ ಒಂದು ಡೀಟೇಲ್ಡ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜೀನಾಮೆ ಬೆನ್ನಲ್ಲೇ ಸಿದ್ದು ಹೈಕಮಾಂಡ್ ಭೇಟಿ, ಸೋನಿಯಾ ರಾಹುಲ್ ಜೊತೆ ಮೆಗಾ ಮೀಟಿಂಗ್. 3 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದ ಸಿದ್ದರಾಮಯ್ಯ ಕೊನೆಗೂ ಹೈಕಮಾಂಡ್ ಆಜ್ಞೆಗೆ ತಲೆಬಾಗಿ ರಾಜೀನಾಮೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಹಂಗಾಮಿ ಸಿಎಂ ಆದ ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಸಭೆ ನಡೆಸಿದ್ರು. ಈ ಮಹತ್ವದ ಸಭೆಯಲ್ಲಿ ಸಿದ್ದರಾಮಯ್ಯ ಜೊತೆ ಪುತ್ರ ಡಾಕ್ಟರ್ ಯತೀಂದ್ರ ಹಾಗೂ ಆಪ್ತ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ರು. ಮುಂದಿನ ರಾಜಕೀಯ ನಡೆ ಹಾಗೂ ತಮ್ಮ ರಾಜೀನಾಮೆ ನಂತರ ಆಪ್ತರು ಹಾಗೂ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆಯೂ ಸಭೆಯಲ್ಲಿ ಗಂಭೀರ ಮಂಥನ ನಡೆದಿದೆ ಎನ್ನಲಾಗಿದೆ. ಮುಂಬರುವ ಹೊಸ ಸಚಿವ ಸಂಪುಟದಲ್ಲಿ ತಮ್ಮ ಆಪ್ತ ವಲಯದ ನಾಯಕರಿಗೂ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ಕಲ್ಪಿಸಿಕೊಡುವಂತೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಜೊತೆಗೆ ರಾಜ್ಯಸಭಾ ಸೀಟು ಮತ್ತು ರಾಷ್ಟ್ರೀಯ ಮಟ್ಟದ ದೊಡ್ಡ ಹುದ್ದೆಯ ಆಫರ್ ನೀಡಿದ್ರು. ಆದರೆ ಸಿದ್ದರಾಮಯ್ಯ ಇದನ್ನ ವಿನಮ್ರವಾಗಿ ತಿರಸ್ಕರಿಸಿದ್ದಾರೆ. ಸೋನಿಯಾ ರಾಹುಲ್ ಭೇಟಿ ಬಳಿಕ ಸಿದ್ದರಾಮಯ್ಯ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಮುಂದೆ ರಾಜ್ಯದಲ್ಲೇ ಉಳಿಯೋದಾಗಿ ಈಗಾಗಲೇ ಸ್ಪಷ್ಟನೆ ನೀಡಿದ್ದು, ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೂ ಸಿದ್ದರಾಮಯ್ಯ ಪವರ್ ಕಮ್ಮಿ ಆಗಿಲ್ಲ. ಹೈಕಮಾಂಡ್ ಮುಂದೆ ನೇರ ಮಾತುಕತೆ ಮೂಲಕ ತಮ್ಮ ಡಿಮಾಂಡ್ಗಳನ್ನೆಲ್ಲ ಮಂಡಿಸಿದ್ದಾರೆ ಅನ್ನೋದು ಮೂಲಗಳಿಂದ ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.